ನಮ್ಮದು ನಿಮ್ಮದು ಎಲ್ಲ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಾನಂತೂ ನಾನು ಮಾಡಿದ ಪುಣ್ಯವೋ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯವೋ ಅಮೃತಾನಂದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಧನ್ಯ ಅಂತ ನಾನು ಭಾವಿಸ್ತೇನೆ. ಶ್ರೀಯುತ ಕವಲೆಗುಡ್ಡದ ಅಮರೇಶ್ವರ ಸ್ವಾಮಿಗಳು ಇಲ್ಲಿ ಬರಬೇಕು, ಸ್ವಾಮಿಗಳ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತಂದಾಗ ಇಲ್ಲೊಂದು ಕಾರ್ಯಕ್ರಮ ಇದೆ, ಇಷ್ಟೊಂದು ಜನ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದರು ಇರ್ತಾರೆ ಅಂತ ಕಲ್ಪನೆ ನನಗಿರಲಿಲ್ಲ. ಆದರೆ ಅಮೃತಾನಂದ ಸ್ವಾಮಿಗಳ ಜೊತೆಗೆ ದೇವಲೋಕದ ದೇವರುಗಳ ರೂಪದಲ್ಲಿ ಅನೇಕ ಸ್ವಾಮಿಗಳಿರೋದು ನಿಜಕ್ಕೂ ನಮ್ಮೆಲ್ಲರೂ ಸೌಭಾಗ್ಯ ಅಂತ ನಾನಂತೂ ಅನ್ನಿಸ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದರು ಜಾತ್ರಾ ಮಹೋತ್ಸವಗಳಲ್ಲಿ ಜಾಸ್ತಿ ಸೇರ್ತಾರೆ. ಅದರ ಉಪನ್ಯಾಸಗಳಲ್ಲಿ ಜಾಸ್ತಿ ಸೇರ್ತಾ ಇರೋದು ಈ ರೀತಿ ಮಠಗಳ ಪ್ರಯತ್ನ, ಅಭಿವೃದ್ಧಿ, ಅದ್ರ ಬಗ್ಗೆ ಇರೋಂಥ ಭಕ್ತಿನೇ ಪ್ರಮುಖವಾದ ಕಾರಣ ಅಂತ ನನಗನ್ಸುತ್ತೆ. ಪೂಜ್ಯ ಸ್ವಾಮಿಗಳು ಮಾಡ್ತಾ ಇರೋಂಥ ಕಾರ್ಯಗಳ ಬಗ್ಗೆ ಅಮರೇಶ್ವರ ಸ್ವಾಮಿಗಳು ಸಾಕಷ್ಟು ನಂಗೆ ಹೇಳ್ಕೊತ ಬಂದರು. ನಾವೆಲ್ಲರೂ ನಿಜಕ್ಕೂ ಕೂಡ ಇವ್ರ ಋಣಗಳು ಹೇಗೆ ತೀರಿಸಬೇಕು ಸಾಧು ಸಂತರು ಎಂದು ನನಗಂತೂ ಅರ್ಥ ಆಗಲ್ಲ. ನಾವಿಲ್ಲಿ ಕೂತಿರೋರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಸಂಸಾರಸ್ಥರು. ನಮ್ಮ ಜೀವನದಲ್ಲಿ ಎಲ್ಲ ಭೋಗವನ್ನು ಕೂಡ ನಾವು ಅನುಭವಿಸೋರು. ಆದರೆ ಈ ರೀತಿ ಸಜ್ಜನರು ಸ್ವಾಮೀಜಿಗಳು ತ್ಯಾಗಜೀವಿಗಳು. ಯಾರಿಗೋಸ್ಕರ ತ್ಯಾಗ ಮಾಡ್ತಾರೆ ಅಂದರೆ ನಮಗೋಸ್ಕರ ತ್ಯಾಗ ಮಾಡ್ಕೊಂಡು ಇಡೀ ಜೀವನವನ್ನು ಅವ್ರು ಕೊಡ್ತಾ ಇರೋದು ನೋಡಿದಾಗ ಒಂದು ರೀತಿಯ ದೇವರಿಗೆ ತಪಸ್ಸು ಮಾಡಿದ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಪ್ರಪಂಚದ ಅನೇಕ ರಾಷ್ಟ್ರಗಳಿದೆ, ದೊಡ್ಡ ದೊಡ್ಡ ರಾಷ್ಟ್ರಗಳು, ನಮ್ಮ ದೇಶಕ್ಕಿಂತ ಅತಿ ಹೆಚ್ಚು ಶ್ರೀಮಂತ ರಾಷ್ಟ್ರಗಳು. ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಸಾವಿರಾರು ಕೋಟಿಗೆ ಬದುಕ್ತಾರೆ. ನಮಗೆ ನಮ್ಮ ದೇಶದಲ್ಲಿ ಅವತ್ತಿನ ಊಟ ದುಡಿದು ಅವತ್ತೇನೆ ಜೀವನ ಮಾಡ್ತಾ ಇರೋದು ದೇಶ ನಮ್ಮದು. ವಿದೇಶಗಳಲ್ಲಿ ಓದಿನಲ್ಲೂ ಅಷ್ಟೇ ಬಹಳ ಮುಂದೋದಿದ್ದಾರೆ. ವೈಜ್ಞಾನಿಕವಾಗೂ ಆ ದೇಶಗಳು ಬಹಳ ಮುಂದಿದೆ. ಮಾಸ್ಟರ್ ಡಿಗ್ರಿ, PhD ಎಲ್ಲ ಮಾಡಿರ್ತಾರೆ. ಆದರೆ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಒಂದೇನು ಅಂತಂದರೆ ನಾವೆಲ್ಲರೂ ಕೂಡ ಈ ರೀತಿ ತ್ಯಾಗಜೀವಿಗಳು ಸಾಧು ಸಂತರ ಪ್ರಯತ್ನದಿಂದ ನಮ್ಮ ದೇಶದ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ನಮಗೆ ಗೌರವ. ನೆಮ್ಮದಿ ಇಲ್ಲ ವಿದೇಶದಲ್ಲಿ ಅಲ್ಲಿರೋರಿಗೆ. ದುಡ್ಡಿದೆ, ಕಾಸಿದೆ, ವಿದ್ಯೆ ಇದೆ, ಎಲ್ಲ ಇದೆ. ನೀವೆಲ್ಲ ನಗ್ತೀರಾ. ನಾನು ನಮ್ಮ ಶ್ರೀಮತಿಯವರು ಚೈನಾಕ್ಕೆ ಹೋಗಿದ್ವಿ. ಚೈನಾಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪಾರ್ಕಲ್ಲಿ ಸಂಜೆ ನಾವು ಓಡಾಟ ಮಾಡ್ತಿರ್ಬೇಕಾದ್ರೆ ಎದುರುಗಡೆಯಿಂದ ಒಬ್ಬ ಗಂಡ ಹೆಂಡತಿ 2 ಮಕ್ಕಳು ಬಂದರು. 2 ಮಕ್ಕಳು ಒಂದೇ ವಯಸ್ಸಿನವರು. ನನ್ನ ಹೆಂಡತಿ ಹೇಳಿದ್ಲು, ಆ 2 ಮಕ್ಕಳು ಅವಳಿ ಜವಳಿ ಇರ್ಬೋದಾ ಅಂತ. ನನಗೆ ಗೊತ್ತಿಲ್ಲ ಅಂದೆ ನಾನು. ಹೆಂಗಾರಾಗಲಿ ಅಂತ ಅಂದ್ಕೊಂಡು ಅವಳು ಗಂಡಕ್ಕೆ ಕೇಳಿದೆ ನಾನು, ಈ 2 ಮಕ್ಕಳು ಅವಳಿ ಜವಳಿನಾ ಅಂತ. ಅವನು ಹೇಳ್ತಾನೆ, ಅಲ್ಲ, ಈ ಮಗು ನಂದು, ಈ ಮಗು ಅವಳದು. ನಕ್ರಿ ನೀವು, ಅದಕ್ಕೆ ನಗ್ತೀರಿ ಅಂತ ಹೇಳಿದ್ದು ನಾನು. ಆ ದೇಶದಲ್ಲಿ ಚಾರಿತ್ರ್ಯಕ್ಕೆ ಬೆಲೆ ಇಲ್ಲ. ನಮ್ಮ ದೇಶದಲ್ಲಿ ಪ್ರಪಂಚ ಎಲ್ಲ ದೇಶಕ್ಕೂ ಹೋಲಿಸಿದಾಗ ಹೆಣ್ಣಿಗೆ ತಾಯಿ ಅಂತ ಕರೆಯುವಂಥ ದೇಶ ಭಾರತ ಮಾತ್ರ. ಅಲ್ಲ, ಹಾಗಲ್ಲ. ಇವತ್ತು ಮದುವೆ ಆಗ್ತಾರೆ,
ಇವತ್ತು ರಾತ್ರಿನೇ ಶೋಭಾನ ಮುಗಿಯುತ್ತೆ, ನಾಳೆನೋ ನಾಡ್ದನೋ ಡೈವರ್ಸ್ ತಗೋತಾರೆ. ನಾನು ಅವ್ರಿಗೆ ಕೇಳಿದೆ, ಅವಳಿ ಜವಳಿ ಅಂದರೆ ನಿನ್ನ ಹೆಂಡತಿ ಅವಳು ಹೆಂಡತಿ ಬೇರೆ ಬೇರೆ 2 ಮಕ್ಕಳು ಅಂದರೆ, ಇವನು ಹಿಂದೆ ಯಾರೋ 2-3 ಹೆಂಡತಿಯರಿದ್ದರು, ಅವಳಿಗೂ 2-3 ಗಂಡದಿರಿದ್ರು, ಡೈವರ್ಸ್ ತಗೊಂಡಿದ್ರು. ಅವ್ರಿಗೇನು ವಿಶೇಷ ಅಲ್ಲ ಅದು. ನಮ್ಮ ದೇಶದಲ್ಲಿ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು ಅವರು. ನಾನು ಹೇಳಿದೆ 4 ಮಕ್ಕಳು ಅಂತ. ನಿಮ್ಗೆ ಎಷ್ಟು ಹೆಂಡತಿಯರು ಅಂದಾತ. ನನ್ನ ಹೆಂಡತಿ ಕಪಾಳಕ್ಕೊಂದು ಹೊಡಿಲಿಲ್ಲ ಅಷ್ಟೇ. ನಾನು ಹೇಳಿದೆ, ನಾನು ಇವಳು ಮದುವೆಯಾಗಿ 25 ವರ್ಷ ಆಗಿದೆ, ನಾವು ಒಟ್ಟಿಗೆ ಇದ್ದೀವಿ ಅಂತ. 25 ವರ್ಷ ಗಂಡ ಹೆಂಡತಿ ಒಟ್ಟಿಗೆ ಒಬ್ಬೊಬ್ಬರ ಇದ್ದೀರಿ, ಸಾಧ್ಯನಾ? ಇದು ವಿದೇಶದಲ್ಲಿರೋಂಥ ವ್ಯವಸ್ಥೆ. ನಮಗೆ ಯಾಕೆ ಈ ಒಂದು ವ್ಯವಸ್ಥೆ? ಒಬ್ಬ ಗಂಡಿಗೆ ಒಬ್ಬನೇ ಹೆಂಡತಿ ಯಾಕೆ? ಈ ರೀತಿ ಸಾಧು ಸಂತರು, ಭಗವಂತ ನಮಗೆ ಒಂದು ಭಾರತೀಯ ಸಂಸ್ಕೃತಿ ಅಂತ ಕಲಿಸ್ಕೊಟ್ಟಿದ್ದಾನೆ. ಆ ಸಂಸ್ಕೃತಿನೇ ನಮ್ಗೆ ಈ ರೀತಿ ತಂದಿರೋದು. ದುಡ್ಡಿದೆ, ಕಾಸಿದೆ, ವಿದ್ಯೆ ಇದೆ, ಹಾಗಾದ್ರೆ ನೆಮ್ಮದಿ ಯಾಕಿಲ್ಲ? ವಿದೇಶಿ ವ್ಯಕ್ತಿಗಳು ನಮ್ಮ ದೇಶಕ್ಕೆ ನೆಮ್ಮದಿಗೋಸ್ಕರ ಹುಡ್ಕೊಂಡ್ಬರ್ತಾರೆ. ಈ ರೀತಿ ಸಾಧು ಸಂತರು ಸಿಕ್ಬಿಟ್ರೆ ವಿದೇಶಕ್ಕೆ ಆನಂದ ಅವರಿಗೆ. ಇವ್ರು ಹೇಳ್ಕೊಡೋಂಥ ಭಜನೆ, ಇವ್ರು ಹೇಳೋಂಥ ಉಪನ್ಯಾಸ, ಇದನ್ನೆಲ್ಲ ಕೇಳ್ದಂಗೆ ಅವರೂ ಕೂಡ ಇವತ್ತು ಭಾರತೀಯ ಸಂಸ್ಕೃತಿ ಕಡೆ ತಿರುಗ್ತಾ ಇದ್ದಾರೆ. ಮುಂಚೆ ಮಾಂಸಾಹಾರ ಬಿಟ್ಟರೆ ಅವ್ರ ಜೀವನದಲ್ಲಿ ಗೊತ್ತೇ ಇರಲಿಲ್ಲ. ಈಗ ಅವರೇನೇ ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ, ಮಾಂಸಾಹಾರ ಕೆಟ್ಟದು, ಸಸ್ಯಾಹಾರಿ ಒಳ್ಳೆಯದು. ಇದು ಭಾರತ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಬಂದಿರೋದು. ಈಗ ಕಲಿತಾ ಇದ್ದಾರೆ ಅವರು. ನಮಗೆ ಕಲಿಸಿದವರು ಯಾರು? ಈ ರೀತಿ ಸಾಧು ಸಂತರು. ಆ ಮಾಂಸಾಹಾರ ಇವೆಲ್ಲ ಮೃಗೀಯ ರಾಕ್ಷಸಿ ಆಹಾರಗಳು, ಇದನ್ನು ತಿನ್ನಬಾರ್ದು ಅಂತ ಅಂದ್ಕೊಂಡು ಅವರೇನು ಹೇಳಿಲ್ಲ. ಅವ್ರು ನೋಡಿ ನಾವು ಕಲಿತೀವಿ. ಆ ವಿದೇಶಿ ವ್ಯಕ್ತಿಗಳು ಈ ದೇಶಕ್ಕೆ ಬರ್ತಾರೆ. ಮಾತಾ ಅಮೃತಾನಂದಮಯಿ ಅಂತ ಕೇರಳದಲ್ಲಿ ಒಬ್ಬ ತಾಯಿ ಇದ್ದಾಳೆ, ಸನ್ಯಾಸಿನಿ. ಆ ಸನ್ಯಾಸಿನಿ ಮೈಸೂರಿಗೆ ಅವ್ರದೊಂದು ಇದೇ ರೀತಿ ಯಾಗಕ್ಕೋಸ್ಕರ ಬಂದಿದ್ದರು ಅವರು. ನಾನು ಹೋಗಿದ್ದೆ ಅವ್ರ ಹತ್ರ. ಅವ್ರು ಯಾಗ ನೋಡ್ತಾ ಕೂತಿದ್ದೆ. ಆಗ ತಾಯಿ ಕರೆದ್ರು, ಹತ್ರ ಬಾ. ತಾಯಮ್ಮನ ಒಂದು ಪದ್ಧತಿ ಏನು ಅಂದರೆ, ಯಾರೇ ಮಕ್ಕಳು ಬಂದರೆ ಅದು ವಯಸ್ಸು ಎಷ್ಟಾರಾಗಿರಲಿ, ಗಂಡಸರು ಹೆಣ್ಮಕ್ಳು, ಅವ್ರನ್ನ ಅಪ್ಪುಕೊಂಡು ಕಿವಿಯಲ್ಲಿ ಹೇಳ್ತಾರೆ. ಏನಂತ? ತಾಯಿ ಒಳ್ಳೇದು ಮಾಡಲಿ, ಅಮ್ಮ ಒಳ್ಳೇದು ಮಾಡಲಿ ಅಂತ. ಆ ತಾಯಿ ನನಗೆ ಕರೆದಾಗ ಹೇಳಿದ್ಲು, ಅದ್ಯಾವುದೋ ಒಂದು ದಿನ ಹೇಳಿ, ಇಂಥ ದಿನ ನೀನು ಕೇರಳಕ್ಕೆ ಅವರ ಆಶ್ರಮಕ್ಕೆ ಬರಬೇಕು. ಒಪ್ಕೊಂಡೆ ನಾನು. ಆಶ್ರಮ ಸ್ವಾಮೀಜಿಗಳು ಕರೆದ್ರೆ ಆನಂದ ಅಂತ ಅಂದ್ಕೊಂಡು. ಅವತ್ತು ನನ್ನ ಪುಣ್ಯಕ್ಕೋ ನಾನು ಎಂದೂ ಕೂಡ ನಮ್ಮ ಮನೆಯಲ್ಲಿ ಹಬ್ಬ ಬಿಟ್ಟು ಹೊರಗೆ ಹೋಗೋನಲ್ಲ. ಆದರೆ ತಾಯಿ ಹೇಳಿದ್ದಕ್ಕೋಸ್ಕರ ನಾನು ಅಲ್ಲಿ ಹೋದೆ. ಲಕ್ಷಾಂತರ ಜನ ಸೇರಿದ್ದಾರೆ. ಸೇರಿ ಈ ತಾಯಿಗೆ ದೊಡ್ಡ ಕಂಠ, ಒಳ್ಳೆ ಕಂಠ ಇಲ್ಲ. ಆದರೆ ಒಂದು ಭಜನೆ ಮೊದಲನೇ ಲೈನ್ ಅಯ್ಯಮ್ಮ ಹೇಳ್ಕೊಟ್ರೆ, ಆ ಕಡೆ ಒಂದು 100 ವಾದ್ಯಗಳು, ಈ ಕಡೆ ಒಂದು 100 ಜನ ಭಜನೆ ಹೇಳ್ಕೊಡೋಂಥ ಭಕ್ತರು. ಅವ್ರು ಭಜನೆ ಮುಂದುವರ್ಸೋರು. ಈ ಭಜನೆ ಹೇಳ್ದಂಗೆ ಓಂ ನಮಃ ಶಿವಾಯ, ಹರೇ ರಾಮ, ಹರೇ ಕೃಷ್ಣ ಅಂತ ಹೇಳ್ದಂಗೆ ಅಲ್ಲಿ ಸೇರಿದಂಥ ಲಕ್ಷಾಂತರ ಜನದಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ವಿದೇಶಿ ವ್ಯಕ್ತಿಗಳೇ ಆನಂದವಾಗಿ ಆ ಒಂದು ಮಣ್ಣಲ್ಲಿ ಬಿದ್ದು ಹೊರಲಾಡ್ತೀರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದರಲ್ಲೇ ಆನಂದ. ಅದಕ್ಕೋಸ್ಕರ ಈ ಭಾರತೀಯ ಸಂಸ್ಕೃತಿಯನ್ನು ಎಲ್ಲಿ ತನಕ ಈ ಸಾಧು ಸಂತರಿಗೆ ಗೌರವ ಈ ದೇಶದಲ್ಲಿರುತ್ತೋ, ಎಲ್ಲಿ ತನಕ ಈ ತಾಯಂದರಿಗೆ ಈ ದೇಶದಲ್ಲಿ ನನ್ನ ತಾಯಿ ಅಂತ, ಚಿಕ್ಕ ಮಗು ಇರಲಿ, ಯಾವುದೇ ಒಂದು ಮನೆಗೆ ಹೋದರೂ ಕೂಡ ಅಮ್ಮ ನೀರು ಕೊಡಮ್ಮ ಅಂತ ಕೇಳ್ತೀವಿ ನಾವು. ವಯಸ್ಸಾಗ್ಬಿಟ್ಟಿದೆ ಅನ್ನೋಂಥ ಒಂದೇ ಕಾರಣಕ್ಕಲ್ಲ, ಅಮ್ಮ ಅಂತ ಕರೆಯೋದು ಹೆಣ್ಮಕ್ಳಿಗೆ ಅಭ್ಯಾಸ. ಎಲ್ಲಿ ತನಕ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಗೌರವ ಇರುತ್ತೋ, ಎಲ್ಲಿ ತನಕ ಈ ದೇಶದಲ್ಲಿ ಗೋವಿಗೆ ಗೋಮಾತೆ ಅಂತ ನಾವು ಪೂಜೆ ಮಾಡ್ತೀವೋ, ಈ ಮಣ್ಣನ್ನು ಎಲ್ಲಿ ತನಕ ಮಾತೃಭೂಮಿ ಅಂತ ಕರಿತೀವೋ, ಅಲ್ಲಿ ತನಕ ಈ ದೇಶವನ್ನು ನಷ್ಟ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಇದರಲ್ಲಿ ಅನುಮಾನ ಬೇಡ. ಅಂಥ ದೇಶದಲ್ಲಿ ಹುಟ್ಟಿದ್ವಿ ನಾವು. ಇಂಥ ತ್ಯಾಗಜೀವಿಗಳ ಮಾರ್ಗದರ್ಶನ ನಮಗಿದೆ. ಅವರ ಪ್ರಯತ್ನದಿಂದ ನಾವು ಕೂಡ ದಿನೇ
ಸಂಸ್ಕಾರವಂತರಾಗಿ ಪ್ರಯತ್ನವನ್ನು ನಮ್ಮ ಜೀವನದಲ್ಲಿ ಮುಂದುವರೆಸಿದ್ರೆ ನಿಜಕ್ಕೂ ನಮಗೆ ಸಾರ್ಥಕ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳು ಕೂಡ, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಆ ದಿಕ್ಕಿನಲ್ಲಿ ಸ್ವಲ್ಪ ಇತ್ತೀಚೆಗೆ ಆ ವಿಡಿಯೋ, ಟಿ ವಿ, ಅದೇ ರೀತಿ ಮೊಬೈಲು ಇದನ್ನು ಜಾಸ್ತಿ ಆಗ್ತಾಯಿದೆ. ಅದನ್ನು ಆದಷ್ಟು ಕಡಿಮೆ ಮಾಡಿ ವಿದ್ಯೆಗೆ ಹೆಚ್ಚು ಒತ್ತು ಕೊಡ್ತಾ, ನೀವೇನು ಮಾಡ್ತೀರಿ, ಭಾಳ ಜನ ಇಲ್ಲಿ ಕೈ ಎತ್ತಿಸ್ತಾರೆ, ಡಿಗ್ರಿ ಮಾಡಿದ್ರೆ ಎಷ್ಟು ಜನ ಕೈ ಎದ್ದಿರಿ, ಕೈ ಎತ್ತಿರಿ ಅಂತ ಭಾಳ ಜನ ಎತ್ತಲ್ಲ, ನನಗೆ ಗೊತ್ತೇ, ಕೈ ಎತ್ತಲ್ಲ. ಯಾಕೆ ಮಾಡಿಲ್ಲ? ನಾವೆಲ್ಲ ರೈತರು. ಎಲ್ಲಿ ತನಕ ನಾವು ರೈತರು ಇರಬಾರ್ದು ಅಂತ ನಾನು ಹೇಳಲ್ಲ, ಮಕ್ಕಳನ್ನು ವಿದ್ಯಾವಂತರು ಮಾಡಿಕೊಂಡು ರೈತರ ಒಂದು ವ್ಯವಸ್ಥೆ ಮುಂದುವರೆದ್ರೆ ಆಗ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗತ್ತೆ, ಅದ್ರ ಮುಖಾಂತರ ಹಳ್ಳಿಗೂ ಒಳ್ಳೆಯದಾಗತ್ತೆ, ರಾಜ್ಯಕ್ಕೂ ದೇಶಕ್ಕೂ ಒಳ್ಳೆಯದಾಗತ್ತೆ. ಆ ದಿಕ್ಕಿನಲ್ಲಿ ನಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಲೇಬೇಕು, ಈ ತೀರ್ಮಾನವನ್ನು ತಗೋಬೇಕು. ಒಂದೇ ಒಂದು ಕೊನೆಯದಾಗಿ ಯಾಕಂದರೆ ಇಷ್ಟೊಂದು ಜನ ಹೆಣ್ಮಕ್ಳು ಇರ್ಬೇಕಾದ್ರೆ ನಿಮ್ಮ ನೋಡ್ತಿದ್ದಂಗೆ ನನಗೆ ನನ್ನ ತಾಯಿ ನೆನಪು ಬರುತ್ತೆ. ನಮ್ಮ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು, ದಿನಕ್ಕೆ 3 ರೂಪಾಯಿ ಕೂಲಿ. ನಮ್ಮಮ್ಮ ಓದಿಸ್ಕೊಳ್ತಾ ಬಂದರು ನನ್ನನ್ನು. SSLC ತನಕ ಓದ್ಕೊಂಬಂದೆ, SSLC ಪಾಸ್ ಆದೆ. ನನಗೇನೋ ಅನ್ನಿಸ್ತು, ನಮ್ಮಮ್ಮನಿಗೆ ಇನ್ಮೇಲೆ ಕೂಲಿ ಕೆಲಸಕ್ಕೆ ಕಳಿಸ್ಬಾರ್ದು, ನಾನೇ ಎಲ್ಲೋ ಗುಮಾಸ್ತರ ಕೆಲಸಕ್ಕೆ ಸೇರಿಕೊಂಡು ಆ ಬಂದ ದುಡ್ಡಿನಲ್ಲಿ ನಮ್ಮ ತಾಯಿ ಸಾಕಬೇಕು ಅಂತ ನಮ್ಮ ತಾಯಿ ಹತ್ರ ನಾನು ಹೋದೆ. ನಮ್ಮ ತಾಯಿ ಹತ್ರ ಹೇಳಿದೆ ನಾನು, ಅಮ್ಮ ಇಲ್ಲಿ ತನಕ ನನಗೆ ಓದಿಸಿದ್ಯಾ, ಇಲ್ಲಿ ತನಕ ನನಗೆ ಸಾಕಿದೆಯಾ, ನನಗೆ ಊಟ, ಹೊಟ್ಟೆ, ಬಟ್ಟೆ ಎಲ್ಲ ಕೊಟ್ಟಿದ್ಯಾ, ಇನ್ನು ಮುಂದೆ ನೀನಿನ್ನು ಕೂಲಿ ಕೆಲಸಕ್ಕೆ ಹೋಗಬೇಡ, ನಾನು ನಿನ್ನ ದುಡಿದು ನಾನು ಹಿಂಗೆ ಸಾಕ್ತೀನಿ ಎಂದೆ ನಾನು. ನಮ್ಮಮ್ಮಗೆ ಸಿಟ್ಟೆ ಬಂದುಬಿಡ್ತು, ಕಪಾಳ ಕೊಡಿದ್ರು ನನಗೆ. ನಾನು ಕೂಲಿ ಕೆಲಸ ಮಾಡಿರ್ಬೋದು, ಇಲ್ಲಿ ತನಕ ಓದಿಸಿದ್ದು ನಿನ್ನನ್ನು ನೀನೀಗ ಗುಮಾಸ್ತರ ಕೆಲಸ ಕಳ್ಸೋಕ್ಕಲ್ಲ, ನೀನು ಡಿಗ್ರಿ ಪಾಸ್ ಮಾಡಲೇಬೇಕು ಅಂತ ನಮ್ಮಮ್ಮ ಹಠ ಹಿಡಿತು. ಅರೆ, ಒಬ್ಬ ಕೂಲಿ ಕೆಲಸ ಮಾಡ್ತಿರೋದೊಬ್ಬ ತಾಯಿ ನನ್ನ ಮಗ ವಿದ್ಯಾವಂತ ಓದಬೇಕು ಆಗಬೇಕು ಅಂತ ಅಂದ್ಕೊಂಡು ಹಠ ಹಿಡಿದಾಗ ಯಾಕೆ ಬಿಡಬೇಕು ಅಂತ ಭಾಳ ಕಷ್ಟಪಟ್ಟು ಓದಿದೆ ನಾನು. ಇವತ್ತು ರಾಜ್ಯದಲ್ಲಿ ನಮ್ಮ ಹಿರಿಯರು ನನ್ನ ಬಗ್ಗೆ ಅನೇಕ ಹೊಗಳು ಮಾತಾಡಿದ್ರು. ಆದರೆ ಆ ಹೊಗಳಿಗೆಗೆ ನಾನು MLA ಆಗೋಕ್ಕೋ, ಮಂತ್ರಿ ಆಗೋಕ್ಕೋ, ಉಪಮುಖ್ಯಮಂತ್ರಿ ಆಗೋದಕ್ಕೋ, ಇವತ್ತು ಮೈಕ್ ಹಿಡಿದು ಮಾತಾಡ್ತಿರೋದಕ್ಕೆ ಕಾರಣ ನಿಮ್ಮಂಥ ಒಬ್ಬ ತಾಯಿ ಅನ್ನೋದ್ರಲ್ಲಿ ನಾನು ಎಂದೂ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ತಾಯಿ 3 ಹೊತ್ತು ಊಟ ಮಾಡಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ನಾನು MLA ಆಗೋಷ್ಟೊತ್ತಿಗೆ ನಮ್ಮಮ್ಮ ಹೋಗ್ಬಿಟ್ಟಿದ್ರು ಸ್ವರ್ಗಕ್ಕೆ. ನಮ್ಮಮ್ಮ ಹೊಸ ಸೀರೆ ಹುಟ್ಟಿದ್ದು ನಾನು ನೋಡಿಲ್ಲ. ಆದರೆ ನಮ್ಮಮ್ಮನ ಆಸೆ ಇತ್ತಲ್ಲ, ನನ್ನ ಮಗ ವಿದ್ಯಾವಂತನಾಗಬೇಕು ಅಂತ. ಆ ದಿಕ್ಕಿನಲ್ಲಿ ನಮ್ಮಮ್ಮನ ಆಸೆ ತೀರಿಸ್ನಲ್ಲ ಅನ್ನೋಂಥ ಒಂದು ಸಂತೃಪ್ತಿ ನನಗಿದೆ. ನಾನು ನಿಮಗೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಮಕ್ಕಳನ್ನು ನಿಮ್ಮ ಹತ್ರ ದುಡ್ಡಿದೆ ಇಲ್ಲೋ ಗೊತ್ತಿಲ್ಲ, ಸಾಲ ಸೋಲ ಮಾಡಿದ್ರೂ ಪರವಾಗಿಲ್ಲ, ಆದರೆ ಮಕ್ಕಳನ್ನು ಮಾತ್ರ ವಿದ್ಯಾವಂತರಾಗಿ ಮಾಡಲೇಬೇಕು. ಈ ಹಠವನ್ನು ತೊಟ್ಟು ಸ್ವಾಮಿಗಳ ಪಾದವನ್ನು ಮುಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಪೂಜ್ಯ ಸ್ವಾಮಿಗಳು ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.